So, last class Ali was discussing about perfect competition and monopoly competition. So, ಎರಡರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನಮ್ಮ ಪ್ರೀವಿಯಸ್ ಕ್ಲಾಸಸ್ನಲ್ಲಿ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಮ ನೆಕ್ಸ್ಟ್ ಕಾನ್ಸೆಪ್ಟು ಮೊನಾಪಲಿಸ್ಟಿಕ್ ಕಾಂಪಿಟೇಷನ್ ಅಂತ ಇದೆ. ಸೊ ವಿ ವಿಲ್ ಡಿಸ್ಕಸ್ ವಾಟ್ ಎಕ್ಸಾಕ್ಟ್ಲಿ ಮೊನಾಪಲಿಸ್ಟಿಕ್ ಕಾಂಪಿಟೇಷನ್. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಮತ್ತೆ ನಿಮ್ಮ ಮೊನಾಪಲಿ ನಲ್ಲಿ ನಾವು ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಂಡಿದ್ದು ಏನು ಈ ಮೊನಾಪಲಿ ಅಂತ ಅಂದ್ರೆ ಏನು ಅಥವಾ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಅಂದ್ರೆ ಏನು, ಯಾವ ರೀತಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ವಾಟ್ ಯು ಕಾಲ್ಡ್ ನಿಮ್ಮ ಕಂಪನಿಯ ಸಿಚುವೇಶನ್ ಅಥವಾ ಮಾರ್ಕೆಟ್ ಕಂಡೀಷನ್ಸ್ ಯಾವ ರೀತಿ ಇದೆ ಅಂತ ಏನ್ ಮಾಡಿದ್ವಿ ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಪ್ರೀವಿಯಸ್ ಕ್ಲಾಸಸ್ನಲ್ಲಿ. ಬಟ್ ಸುಮ್ಮನೆ ಜನರಲ್ ಆಗಿ ಹೇಳೋದಾದ್ರೆ ಐ ಥಿಂಕ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ನಿಮ್ಗೆ ಜಾಸ್ತಿ ಜನ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಇರ್ತಾರೆ. ಬಟ್ ಅದೇ ನೀವು ಮೊನಾಪಲಿಗೆ ಹೋದಾಗ ಏನಾಗುತ್ತೆ, ನಿಮ್ಗೆ ಸಿಂಗಲ್ ಸೆಲ್ಲರ್ ಇರ್ತಾನೆ. ಸೊ ಇದು ಎರಡೂನು ನೀವು ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಂಡಿದೀರಾ ಅಂತ ಅಂದ್ರೆ ಐ ಥಿಂಕ್ ನೆಕ್ಸ್ಟ್ ನಾವು ಮಾತಾಡುವಂತ ಮೊನಾಪಲಿ ಕಾನ್ಸೆಪ್ಟ್ ಬಂದು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಈ ಮೊನಾಪಲಿ ಮತ್ತೆ ನಿಮ್ಮ ಪರ್ಫೆಕ್ಟ್ ಕಾಂಪಿಟೇಷನ್ ಎರಡರ ಮಧ್ಯದಲ್ಲಿ ಇರುವಂತಹದ್ದೇ ಯಾವುದು ಈ ಒಂದು ಮೊನಾಪಲಿಸ್ಟಿಕ್ ಕಾಂಪಿಟೇಷನ್ ಅಂತ. ಲೆಟ್ ಅಸ್ ಸಿ ವಾಟ್ ಎಕ್ಸಾಕ್ಟ್ಲಿ ಮೊನಾಪಲಿಸ್ಟಿಕ್ ಕಾಂಪಿಟೇಷನ್ ಇಸ್. ಇಟ್ ಇಸ್ ಅ ಮಿಡ್ವೇ ಬಿಟ್ವೀನ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂಡ್ ಮೊನಾಪಲಿ. ಹೋಪ್ ನಿಮ್ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? Yes, sir. Okay. Monopolistic competition is a midway between perfect competition and monopoly ಅಂತ. ಅಂದ್ರೆ ಅರ್ಥ ಏನು, ನಿಮ್ಮ ಒಂದು ಮೊನಾಪಲಿಸ್ಟಿಕ್ ಕಾಂಪಿಟೇಷನ್ ಏನಿದೆಯಲ್ಲ ಅದು ಬಂದು ಈ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಮತ್ತೆ ಮೊನಾಪಲಿ ಎರಡರ ಮಧ್ಯದಲ್ಲಿ ಏನಾಗುತ್ತೆ, ರನ್ ಆಗುತ್ತೆ ಅಂತ ಹೇಳ್ತೀವಿ. ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ನಂಬರ್ ಆಫ್ ಸೆಲ್ಲರ್ಸ್ ಇಸ್ ವೆರಿ ಲಾರ್ಜ್. ಏನೋ ಮಾರಾಟ ಮಾಡೋರು ತುಂಬಾ ಜನ ಜಾಸ್ತಿ ಇರ್ತಾರೆ. And unlimited number of buyers irtare. But under monopoly there is only a single seller of the product. One product sale ಮಾಡ್ತಾನೆ ಒಬ್ಬನೇ ಇರ್ತಾನೆ, ಅವನ ಜೊತೆ ಯಾರು ಕಾಂಪಿಟೇಟರ್ಸ್ ಅನ್ನೋದು ಇರೋದೇ ಇಲ್ಲ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ, ಮೊನಾಪಲಿಯಲ್ಲಿ ಸಿಂಗಲ್ ಸೆಲ್ಲರ್ ಇರ್ತಾನೆ. ಬಟ್ ಅಂಡರ್ ಮೊನಾಪಲಿಸ್ಟಿಕ್ ಕಾಂಪಿಟೇಷನ್ ದ ನಂಬರ್ ಆಫ್ ಸೆಲ್ಲರ್ಸ್ ಇಸ್ ರಿಲೇಟಿವ್ಲಿ ಲಿಮಿಟೆಡ್. ಏನೋ number of sellers is relatively limited. Now number of sellers relatively limited ಅಂತ ಅಂದ್ರೆ ಅರ್ಥ ಏನು, ನಿಮ್ಗೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಹೆವಿ ಸೆಲ್ಲರ್ಸು ಇರಲ್ಲ, ಮೊನಾಪಲಿ ತರ ಸಿಂಗಲ್ ಸೆಲ್ಲರು ಇರಲ್ಲ. ಒಂದು ಲೆವೆಲ್ಗೆ ಅಥವಾ ಒಂದು ಪರ್ಟಿಕ್ಯುಲರ್ ನಂಬರ್ಸ್ ಅಲ್ಲಿ ಏನ್ ಮಾಡಿರ್ತಾರೆ, ನಿಮ್ಮ ಒಂದು ಸೆಲ್ಲರ್ಸ್ ಗಳು ಇರ್ತಾರೆ ಅಂತ ಏನ್ ಮಾಡ್ತಾರೆ ನಿಮ್ಗೆ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ಮೊನಾಪಲಿಸ್ಟಿಕ್ ಕಾಂಪಿಟೇಷನ್. ಸೊ ಒಂದೆರಡು ಡೆಫಿನೇಷನ್ಸ್ ಇದೆ, ಏನ್ ಡೆಫಿನೇಷನ್ಸ್ ಹೇಳೋಣ. ಜೇಸ್ ಬೇನ್ ಏನ್ ಹೇಳ್ತಾರೆ, ಮೊನಾಪಲಿಸ್ಟಿಕ್ ಕಾಂಪಿಟೇಷನ್ ಇಸ್ ಅ ಮಾರ್ಕೆಟ್ ಸ್ಟ್ರಕ್ಚರ್ ಫೌಂಡ್ ಇನ್ ದ ಇಂಡಸ್ಟ್ರಿ ವೇರ್ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಸೆಲ್ಲಿಂಗ್ ಡಿಫ್ರೆನ್ಶಿಯೇಟೆಡ್ ಬಟ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ಅಂತ. ಅಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಮಾತಾಡ್ಬೇಕಾದಾಗ ನಿಮ್ಗೆ ತುಂಬಾ ಜನ ಜಾಸ್ತಿ ನಂಬರ್ ಆಫ್ ಸೆಲ್ಲರ್ಸ್ ಇರ್ತೇವೆ ಅಂತ ಹೇಳಿದ್ರು. ಇಲ್ಲೂ ನಿಮ್ಗೆ ಲಾರ್ಜ್ ನಂಬರ್ ಅಲ್ಲಿ ಸ್ಮಾಲ್ ಸೆಲ್ಲರ್ಸ್ಗಳು ನಿಮಗೆ ಸಿಗ್ತಾರೆ. ಅಂಡ್ ದೇ ವಿಲ್ ಗೋಯಿಂಗ್ ಟು ಸೆಲ್ ದ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ವಿಚ್ ಆರ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್. ಲೈಕ್ ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಕಾಫಿ ಮತ್ತೆ ಟೀ. ಸೊ ನಿಮ್ಗೆ ಏನಾದ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ಗಳನ್ನ ಏನ್ ಮಾಡ್ತಾ ಇರ್ತಾರೆ, ಸೇಲ್ ಮಾಡ್ತಿರ್ತಾರೆ. ಇನ್ನೊಬ್ರು ಲಿಮ್ ಚುಂಗೋಯ್ ಅಂತ ಅವ್ರೇನ್ ಹೇಳ್ತಾರೆ ಅಂದ್ರೆ, ಮೊನಾಪಲಿಸ್ಟಿಕ್ ಕಾಂಪಿಟೇಷನ್ ಇಸ್ ಅ ಮಾರ್ಕೆಟ್ ಸಿಚುವೇಶನ್ ವೇರ್ ದೇರ್ ಆರ್ ಮೆನಿ ಪ್ರೊಡ್ಯೂಸರ್ಸ್ ಬಟ್ ಈಚ್ ಆಫರ್ಸ್ ಅ ಸ್ಲೈಟ್ಲಿ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಅಂತ. ಏನ್ ನೋಡಿ ಕಾನ್ಸೆಪ್ಟ್ ಏನ್ ಹೇಳೋದು ನೋಡಿ, ಇಲ್ಲಿ ದೇರ್ ಆರ್ ಮೆನಿ ಪ್ರೊಡ್ಯೂಸರ್ಸ್ ಬಟ್ ಈಚ್ ಆಫರ್ಸ್ ಸ್ಲೈಟ್ಲಿ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್. ಸ್ಲೈಟ್ಲಿ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಅಂತಂದ್ರೆ ಒಂಚೂರ್ ಮಾಡಿಫಿಕೇಶನ್ ನ ಮಾಡ್ತಾ ಹೋಗ್ತಾರೆ. ಸ್ಲೈಟ್ ಆಗಿ ಏನ್ ಮಾಡ್ತಾರೆ, ಪ್ರಾಡಕ್ಟ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ, ಸ್ವಲ್ಪ ಅಟ್ರಾಕ್ಟಿವ್ ಅನ್ನೋ ಹಾಗೆ ಏನ್ ಮಾಡ್ತಾ ಹೋಗ್ತಾರೆ, ಸೊ ಪ್ರಾಡಕ್ಟ್ ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ವಾಟ್ ದ ಮೊನಾಪಲಿಸ್ಟಿಕ್ ಕಾಂಪಿಟೇಷನ್ ವರ್ಕ್ಸ್. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನಿಮ್ಗೆ ಏನು ಅಂತ ಅಂದ್ರೆ,
ಪ್ರೊಡ್ಯೂಸರ್ಸ್ ಜಾಸ್ತಿ ಇರ್ತಾರೆ, ಬಟ್ ಆದ್ರೆ ಅವ್ರು ಪ್ರೊಡ್ಯೂಸ್ ಮಾಡೋದು ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ನ ಏನ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ಅದೇ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಹೆವಿ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ. ಅವ್ರು ಯಾವ್ಯಾವ ತರ ಡಿಫ್ರೆಂಟ್ ಪ್ರಾಡಕ್ಟ್ಸ್ ನ ಏನ್ ಮಾಡ್ತಾ ಹೋಗ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಹೋಗ್ತಾರೆ. ಸೊ ದಟ್ ಈಸ್ ವಾಟ್ ದ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅನ್ನೋ ಕಾನ್ಸೆಪ್ಟ್ ಹೇಳುವಂಥದ್ದು. ಸೊ ಅಕಸ್ಮಾತ್ ಎಕ್ಸಾಮ್ ಅಲ್ಲಿ ಏನಾದ್ರು ವಾಟ್ ಆರ್ ದ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನಾದ್ರು ಕೇಳಿದ್ರೆ, ಐ ಥಿಂಕ್ ಈ ಪಾಯಿಂಟ್ಸ್ ಗಳನ್ನ ನೀವು ಬರೀಬೇಕಾಗುತ್ತೆ. ಒಂದು ಲಾರ್ಜ್ ನಂಬರ್ ಆಫ್ ಫರ್ಮ್ಸ್ ಜಾಸ್ತಿ ಇರುತ್ತೆ. ನಂಬರ್ ಆಫ್ ಫರ್ಮ್ಸ್ ಜಾಸ್ತಿ ಇರುತ್ತೆ ಅಂದ್ರೆ ನಂಬರ್ ಆಫ್ ಸೆಲ್ಲರ್ಸ್ ಜಾಸ್ತಿ ಇರ್ತಾರೆ, ಬಟ್ ನಾಟ್ ಕಂಪೇರ್ ಟು ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಇಲ್ಲಿಗಿಂತ ಜಾಸ್ತಿ ಇರ್ತಾರೆ, ಬಟ್ ರಿಲೇಟಿವ್ಲಿ ಸ್ಮಾಲ್ ಫ್ರಾಕ್ಷನ್ ಆಫ್ ದ ಟೋಟಲ್ ಮಾರ್ಕೆಟ್ ಇಸ್ ಶೇರ್ಡ್ ಬೈ ಈಚ್ ಫರ್ಮ್ ಆರ್ ಸೆಲ್ಲರ್ ಅಂತ. ಏನಂಗಂತ ಅಂದ್ರೆ ನಿಮ್ಮ ಮಾರ್ಕೆಟ್ ಶೇರ್ ಏನಿರುತ್ತಲ್ವ ಅದು ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಮಂಡ್ಯ ಮಾರ್ಕೆಟ್ ಅಂತ ಅಂದ್ರೆ ನಿಮ್ಗೆ ಯಾವುದೋ ಒಂದು ಟೈಪ್ ಆಫ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಒಂದು 5-6 ಜನ ಸಿಗ್ಬಹುದು. ಅದೇ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಬಂದಾಗ ಒಂದು 50-60 ಜನ ಸಿಗ್ಬೋದು, ಸೆಲ್ಲರ್ಸ್ಗಳು ಸಿಗುವಂಥದ್ದು. ಸೊ ದಟ್ ಈಸ್ ವಾಟ್ ವಿ ಕಾಲ್ ಎಸ್ ರಿಲೇಟಿವ್ಲಿ ಸ್ಮಾಲ್ ಫ್ರಾಕ್ಷನ್ ಆಫ್ ದ ಟೋಟಲ್ ಮಾರ್ಕೆಟ್ ಇಸ್ ಶೇರ್ಡ್ ಬೈ ಈಚ್ ಫರ್ಮ್ ಆರ್ ಸೆಲ್ಲರ್ ಅಂತ ಹೇಳ್ತಾರೆ. ಸೊ ದಟ್ ಇಸ್ ದ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೆಕೆಂಡ್, ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್. ಏನು ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅಂತ ಅಂದ್ರೆ, ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕಾದಾಗ ಎಲ್ಲಿ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ಆದ್ರೆ ಸ್ವಲ್ಪ ಮಾಡಿಫಿಕೇಶನ್ಗಳನ್ನ ಮಾಡ್ಕೊಳ್ತಾರೆ. ಏನು ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನೇನೋ ಕಲರ್ ಇರ್ಬೋದು, ಶೇಪ್ ಇರ್ಬೋದು, ಸೈಜ್ ಇರ್ಬೋದು, ಬ್ರ್ಯಾಂಡ್ ನೇಮ್ ಇರ್ಬೋದು, ಕೆಮಿಕಲ್ ಕಾಂಪೋಸಿಷನ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಟ್ರೇಡ್ ಮಾರ್ಕ್ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಡ್ಯೂರಬಿಲಿಟಿ ಇರ್ಬೋದು, ಎಕ್ಸೆಟ್ರಾ. ಐ ಥಿಂಕ್ ನೀವೆಲ್ಲರೂ ಮೆಡಿಕಲ್ ಸ್ಟೋರ್ಸ್ಗೆಲ್ಲಾದ್ರೂ ಹೋದ್ರೆ ನೀವು ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮೇಡಮ್ ಈ ಟ್ಯಾಬ್ಲೆಟ್ ಇಲ್ಲ, ಬಟ್ ಇದಕ್ಕೆ ಈಕ್ವಲೆಂಟ್ ಆಗಿ ಬೇರೆ ಇನ್ನೊಂದು ಟ್ಯಾಬ್ಲೆಟ್ ಇದೆ, ಸೇಮ್ ಡೋಸೇಜ್ ಇರುತ್ತೆ, ಅದನ್ನ ಕೊಡ್ಲಾ ಅಂತ ಕೇಳ್ತಾರೆ. ನಾವು ಇದನ್ನ ನಾವೇನಂತ ಕರಿತೀವಿ, ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ರು ನೋಡಿ, ಫರ್ಮ್ ಪ್ರೊಡ್ಯೂಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಾತಿಂಗ್ ಸೋಪ್, ಹಮಾಮು, ಲಕ್ಸು, ಲೈಫ್ ಬಾಯ್ ಸ್ಪೆಲ್ಲಿಂಗ್ ತಪ್ಪಿದೆ, ಸಾರಿ, ರೆಕ್ಸೋನಾ, ಲಿರಿಲ್ಲು, ಡವ್, ಪಿಯರ್ಸು, ಲೀಸ್ಯಾನ್ಸಿ, ಎಲ್ಲಾ ಪ್ರಾಡಕ್ಟ್ ನ ಅಲ್ಟಿಮೇಟ್ ರಿಸಲ್ಟ್ ಒಂದೇ, ಬಟ್ ಆದ್ರೆ ಅದನ್ನ ನೋಡೋ ರೀತಿ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ನಾನು ರೆಕ್ಸೋನಾ ಯೂಸ್ ಮಾಡ್ತಾ ಇದ್ದೀನಿ, ನೀವು ಲಿರಿಲ್ಲೋ, ಡವ್ ಸೋಪ್ನೋ ಅಥವಾ ಪಿಯರ್ ಸೋಪ್ನ ಏನ್ ಮಾಡ್ತಿರ್ತೀರಾ, ಯೂಸ್ ಮಾಡ್ತಿರ್ತೀರಾ. ಸೊ ದಟ್ ಈಸ್ ವಾಟ್ ದ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್. ಫ್ರೀಡಮ್ ಆಫ್ ಎಂಟ್ರಿ ಅಂಡ್ ಎಕ್ಸಿಟ್. ಸೇಮ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ನಾವು ಹೆಂಗ್ ಮಾತಾಡ್ತೀವಿ ಹಂಗೆ ಇಲ್ಲೂ ಅಷ್ಟೇನೆ. ನೀವು ಮಾರ್ಕೆಟ್ಗೆ ಎಂಟ್ರಿ ಆಗೋದಕ್ಕೆ ನಿಮ್ಗೆ ಏನು ಅಷ್ಟೊಂದು ಕಷ್ಟ ಆಗಲ್ಲ. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಗೆಟ್ ಎಂಟ್ರಿ ಇನ್ ಟು ದ ಮಾರ್ಕೆಟ್. ಮಾರ್ಕೆಟ್ಗೆ ಬರೋದಿರ್ಬೋದು, ಮಾರ್ಕೆಟ್ ಇಂದ ಎಕ್ಸಿಟ್ ಆಗೋದಿರ್ಬೋದು, ಬೋತ್ ಆರ್ having a freedom while entering into the market or while going out from the market. So that is what freedom of entry and exit. Non-price competition. So monopolistic competition ಅಲ್ಲಿ ಏನಾಗ್ತಾರೆ, ಒಬ್ಬೊಬ್ಬರ ನಡುವೆ ಕಾಂಪಿಟೇಷನ್ ಇರುತ್ತೆ, ಬಟ್ ವಿತೌಟ್ ಚೇಂಜಿಂಗ್ ದ ಪ್ರೈಸ್ ಆಫ್ ದೇರ್ ಪ್ರಾಡಕ್ಟ್ಸ್ ಅಂತ. ಯಾವುದೇ ರೀತಿ ಪ್ರೈಸ್ ಅಲ್ಲಿ ಬದಲಾವಣೆ ಆಗದೆ ಇರೋಂಗೆ ಪ್ರಾಡಕ್ಟ್ ನ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕೊಟ್ಟು ಅಥವಾ ಆಫರ್ಸ್ ಗಳನ್ನ ಕೊಟ್ಟು ನಿಮ್ಗೆ ಏನ್ ಮಾಡ್ತಾರೆ, ಆ ಪ್ರಾಡಕ್ಟ್ ನ ಸೇಲ್ ಆಗೋ ಹಾಗೆ ಮಾಡ್ತಾ ಹೋಗ್ತಾರೆ. ಆಯ್ತು, ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಫರ್ಮ್ಸ್ ಅಟ್ರಾಕ್ಟ್ ದ ಪೊಟೆನ್ಶಿಯಲ್ ಬೈಯರ್ಸ್ by offering them gift, incentive, credit schemes, selling schemes and other services that the firm compete at other than price front ಅಂತ. ಐ ಥಿಂಕ್ ಇಲ್ಲಿ ಯಾರಾದ್ರೂ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ನ ಮನೆಗೆ ಹಾಕ್ಸ್ಕೊಳ್ಳೋರಿದ್ರೆ ಐ ಥಿಂಕ್ ಗೊತ್ತಾಗುತ್ತೆ ಅವ್ರಿಗೆ. ರೀಸೆಂಟ್ ಆಗಿ ಒಂದು ಪಾಂಪ್ಲೆಟ್ ನ ವಿಜಯ ಕರ್ನಾಟಕ ಪೇಪರ್ ಒಳಗಡೆ ಹಾಕಿದ್ರು, ಮೇ ಬಿ 4-5 days ಬ್ಯಾಕ್. ಪ್ರೆಸ್ಟೀಜ್ ಗೊತ್ತಾ, 100 feet ರೋಡ್ ಅಲ್ಲಿ ಒಂದು ಪ್ರೆಸ್ಟೀಜ್ ಒಂದು ಚಿಕ್ಕ ಶೋರೂಮ್ ಇದೆ ಇಲ್ಲಿ. ಪ್ರೆಸ್ಟೀಜ್ ಅನ್ನು ಏನ್ ಮಾಡ್ತಾ, ಏನೋ ಒಂದು ಆಫರ್ ಬಿಟ್ಟಿದ್ದಾನೆ. ಏನ್ ಆಫರ್ ಅಂತ ಅಂದ್ರೆ ಎಕ್ಸ್ಚೇಂಜ್ ಆಫರ್ ಬಿಟ್ಟಿದ್ದಾನೆ. ಪ್ರೈಸ್ ಅಲ್ಲಿ ಅವ್ನು ಯಾವ್ದೇ ರೀತಿ ಕಾಂಪಿಟೇಟಿವ್ ಕಾಂಪ್ರ ಆಗಿಲ್ಲ. ಅವನು ಏನ್ ಮಾಡ್ತಾನೆ ಅಂತಂದ್ರೆ ಎಕ್ಸ್ಚೇಂಜ್ ಆಫರ್ಸ್ ಗಳನ್ನ ಬಿಡ್ತಾನೆ. ಸರಿ, ಎಕ್ಸ್ಚೇಂಜ್ ಆಫರ್ಸ್ ಹೆಂಗೆ ಅಂತ ಅಂದ್ರೆ, ಈಗ ಮಿಕ್ಸಿ, ಹಳೆ ಮಿಕ್ಸಿ ಕೊಡಿ, ನಾವು ಹೊಸ ಮಿಕ್ಸಿ ಕೊಡ್ತೀವಿ. ಹಳೆ ಕುಕ್ಕರ್ಗಳನ್ನ ಕೊಡಿ, ಹೊಸ ಕುಕ್ಕರ್ ಕೊಡ್ತೀವಿ. ವಿ ವಿಲ್ ನಾಟ್ ಗೋಯಿಂಗ್ ಟು ರೀಫಂಡ್ ಇಟ್, ಬಟ್ ವಿ ವಿಲ್ ಗೋಯಿಂಗ್ ಟು ಗಿವ್ ದ ಸೇಮ್ ಒನ್ ಅಟ್ ಅ ಡಿಸ್ಕೌಂಟ್ ರೇಟ್. ಇವಾಗ ಫಾರ್ ಎಕ್ಸಾಂಪಲ್, ಐ ಥಿಂಕ್ ನಾನು ಆಕ್ಚುಲಿ ಮಿಕ್ಸಿ ಕೇಳೋದಕ್ಕೆ ಅಂತಾನೆ ಹೋಗಿದ್ದು ಅಲ್ಲಿಗೆ. ಹಳೆ ನಮ್ಮಲ್ಲಿರುವಂತ ಪ್ರೆಸ್ಟೀಜ್ ಮಿಕ್ಸಿನ ರೀಪ್ಲೇಸ್ ಮಾಡಬೇಕು ಅಂತ ಐ ಜಸ್ಟ್ ವೆಂಟ್ ಅಂಡ್ ಐ ಎನ್ಕ್ವೈರ್ಡ್ ವಿತ್ ದೆಮ್. ಯಾವುದೋ 750 ಓಲ್ಡ್ಸ್ ಇರೋ ಅಂತದ್ದು 3 jars ಇರೋ ಅಂತಹ ಮಿಕ್ಸಿ ಅದು.
ಅದನ್ನ ಅವ್ರಿಗೆ ತೋರಿಸ್ಬಿಟ್ಟು ನಾವು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೊಸ ಮಿಕ್ಸಿ ತಗೊಳ್ತಾ ಇದೀವಿ ಅಂತ ಅಂದ್ರೆ ಅವ ತೋರಿಸ್ದ ನೀಟಾಗಿ 3 ಜಾರು 4 ಜಾರು 5 ಜಾರ್ಸ್ಗಳನ್ನ ತೆಗೆದು ತೋರಿಸ್ದ. ಅವ್ನು ತೋರಿಸ್ಬೇಕಾದಾಗ ಏನ್ ಮಾಡ್ದ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಂಗೆ 3 ಜಾರ್ದ್ ಇಷ್ಟ ಆಯ್ತು ಅಂತ ನಾನು ಏನ್ ಮಾಡ್ದೆ, ಒಂದ್ ಪರ್ಟಿಕ್ಯುಲರ್ ಮಿಕ್ಸಿನ ಸೆಲೆಕ್ಟ್ ಮಾಡಿ ಇದೇನ್ ರೇಟು ಅಂತ ಹೇಳ್ದೆ. ಅವ ಏನ್ ಹೇಳ್ತಾನೆ ಅಂತ ಅಂದ್ರೆ, ಸರ್ ಇದು 5200 ರೂಪಾಯಿ ಇದ್ರ ಆಕ್ಚುಯಲ್ ರೇಟು, ನೀವು ಹಳೆ ಮಿಕ್ಸಿನ ಕೊಟ್ರೆ ನಾವು ಅದಕ್ಕೆ 1800 ರುಪೀಸ್ನ ಏನ್ ಮಾಡ್ತೀವಿ, ಡಿಸ್ಕೌಂಟ್ ಮಾಡ್ಕೊಳ್ತೀವಿ. 1800 ರುಪೀಸ್ ಡಿಸ್ಕೌಂಟ್ ಮಾಡ್ಬಿಟ್ಟು, ಸೊ ಎಷ್ಟಪ್ಪ ನನ್ನ ಅವನ ಆಕ್ಚುಯಲ್ ಪ್ರೈಸ್ ಹೇಳಿದ ಎಷ್ಟು, 5200ಗೆ. ನಾನು ಮಾತಾಡ್ತಿರೋದು ಕೇಳಿಸಿದೆಯಲ್ಲ ನಿಮ್ಗೆ? ಓಕೆ, 5200 ರುಪೀಸು ಏನು ಆಕ್ಚುಯಲ್ ಪ್ರೈಸ್ ಅಂತ ಅದೊಂದು ಬುಕ್ ಬರುತ್ತೆ, ಬುಕ್ ಅಲ್ಲಿ ತೋರಿಸಿ ಹೇಳ್ದ ಏನಂತ, ಸರ್ 5200 ರುಪೀಸು ನಿಮ್ಮ ಆಕ್ಚುಯಲ್ ಒಂದು ಪರ್ಟಿಕ್ಯುಲರ್ ಮಿಕ್ಸಿ ಕಾಸ್ಟ್ ಅದು. ನೀವು ಹಳೆ ಮಿಕ್ಸಿ ಕೊಡೋದ್ರಿಂದ ನಾವು ನಿಮ್ಗೆ ಒಂದು 1100 ರುಪೀಸ್ ನಿಮ್ಗೆ ಏನಾಗುತ್ತೆ, ಡಿಸ್ಕೌಂಟ್ ಹೋಗುತ್ತೆ. 4100 ರುಪೀಸ್ ನೀವೇನ್ ಮಾಡ್ಬೇಕಾಗತ್ತೆ, ಪೇ ಮಾಡ್ಬೇಕಾಗತ್ತೆ. ಇವತ್ ನಾನೇನಾದ್ರೂ ಕಂಪ್ಯಾರಿಸನ್ ಮಾಡ್ಲಿಲ್ಲ ಅಂತ ಅಂದಾಗ ಏನಾಗತ್ತೆ, 5200 ರೂಪಾಯಿ 4100 ರೂಪಾಯಿಗೆ ಸಿಗುತ್ತೆ, ಹೋಗ್ಬಿಟ್ಟು ತಗೊಳ್ಳೋಣ ಬಿಡು ಅಂತ ನಾನೇನಾದ್ರೂ ಯೋಚನೆ ಮಾಡಿದ್ರೆ, ಸೊ ನಾನೇನಾಗ್ತೀನಿ, ದಡ್ಡ ಆಗ್ತೀನಿ. ನಾವು ಏನ್ ಮಾಡಿದೆ, ನಾನು ಇಮಿಡಿಯೇಟ್ ಆಗಿ ನಾನೇನ್ ಹೇಳ್ದೆ, ಮೇಡಮ್ ನಾನು ಮಿಕ್ಸಿ ತಗೊಂಡ್ ಬಂದಿಲ್ಲ, ನಾನು ಹೋಗಿ ತಗೊಂಡ್ ಬಂದು ಆಮೇಲೆ ರಿಪ್ಲೇಸ್ ಮಾಡ್ತೀನಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ಸರ್ ಮಿಕ್ಸಿ ಆಮೇಲೆ ತಂದು ಕೊಡಿ, ತೊಂದರೆ ಇಲ್ಲ, ಬಟ್ ಇವಾಗ ನೀವು ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅಡ್ವಾನ್ಸ್ ಮಾಡ್ಬಿಡಿ ಅಂತ. ಫೈನ್ ಆಯ್ತು ಅಂದ್ಬಿಟ್ಟು ಏನ್ ಮಾಡ್ತೀವಿ ನಾವು, ಇಲ್ಲ ಮೇಡಮ್ ಪರವಾಗಿಲ್ಲ ನಾವು ಬರ್ತೀವಿ ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹೊರಟ್ವಿ. ಆ ಶೋರೂಮ್ ಇಂದ ಬಿಟ್ಟು ಹೊರಗಡೆ ಬಂದ್ಬಿಟ್ಟು ನಾನು ಅದನ್ನೇ ಅಮೆಝಾನ್ ಅಲ್ಲೋ ಅಥವಾ ಫ್ಲಿಪ್ಕಾರ್ಟ್ ಅಲ್ಲೋ ನನ್ನ ಸೇಮ್ ಮಿಕ್ಸಿನ ಚೆಕ್ ಮಾಡಿದಾಗ ಇಟ್ ವಾಸ್ ಅರೌಂಡ್ 3999 ರುಪೀಸ್ ಅಂತ ಇತ್ತು. ಎಷ್ಟು? 3,999. EMI ಹೇಳಿದ ಎಷ್ಟು? 5200. 5200. ಅದ್ರಲ್ಲಿ 1000 ರೂಪಾಯಿ 1100 ರೂಪಾಯಿ ಡಿಸ್ಕೌಂಟ್ ಬೇರೆ ಕೊಡ್ತಾಳಂತೆ, 4100 ರೂಪಾಯಿ ಸೇಲ್ ಮಾಡ್ತಾಳಂತೆ. ನಾನು ಹಳೆ ಮಿಕ್ಸಿನ ಕೊಟ್ಬಿಟ್ಟು 4100 ರೂಪಾಯಿ ಕೊಡೋದು ಹೆಂಗಿದೆ, ಹಳೆ ಮಿಕ್ಸಿನ ಇಟ್ಕೊಂಡು ಹೊಸ ಮಿಕ್ಸಿನ 3900 ರೂಪಾಯಿ ತಗೊಳ್ಳೋದು ಹೆಂಗಿದೆ? ನಾನು ಯಾಕೆ ಈ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಟು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೇಟ್ಮೆಂಟ್, ಅಂಡರ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಫರ್ಮ್ಸ್ ಕಾಂಪೀಟ್ ವಿತ್ ಒನ್ ಅನದರ್ without changing the price of their products ಅಂತ. The firms attract the potential buyers by offering them gift to incentive credit scheme. ಇದೆ ಅವ್ರು ಮಾಡಿದ ಕೆಲಸ. Now this is what the monopolistic competition does, that is non price competition ಅಂತ. ಅರ್ಥ ಆಗ್ತಿದೆಯಲ್ಲ ಹೇಳ್ತಿರೋದು? Then price policy. Every firm has its own price policy. As under monopoly and monopolistic competition, the average revenue curve and a marginal revenue curve are sloping downward, means that the firm will have to fix low price for fulfilling the sales maximization and high price for less sales ante. Okay, so usually price policy ಅನ್ನೋದು ಏನಾಗ್ತಾ ಹೋಗುತ್ತೆ, ಆಯಾ ಕಂಪನೀಸ್ಗಳು ಅವ್ರದೇ ಆದ ಓನ್ ಪಾಲಿಸೀಸ್ಗಳನ್ನ ಏನ್ ಮಾಡ್ಕೊಳ್ತಾರೆ, ಇಟ್ಕೊಳ್ತಾರೆ, ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಮಾಡ್ಕೊಳ್ದೇನೆ. ಸೊ ಯೂಶಲಿ ಏನಾಗಿರುತ್ತೆ, ಪ್ರೈಸ್ ಬಂದು ತುಂಬಾ ಲೋ ಇಂದ ಏನಾಗುತ್ತೆ, ಹೈಕ್ ಆಗ್ತಾ ಹೋಗುತ್ತೆ. ಯಾಕೆ? ಬಿಕಾಸ್ ಯು ಹ್ಯಾವ್ ಟು ರಿಟೈನ್ ಇನ್ ದ ಮಾರ್ಕೆಟ್. ನೀವು ನಿಮ್ಮ ಪ್ರಾಡಕ್ಟ್ ಅನ್ನ ನಾನು ಮಾರ್ಕೆಟ್ ಅಲ್ಲಿ ಜಾಸ್ತಿ ಸೇಲ್ಸ್ ಮಾಡ್ಬೇಕು ಅಂದ್ರೆ ಹೈ ಪ್ರೈಸ್ ನಾನು ಹಾಕಿದಾಗ ಏನಾಗಲ್ಲ, ಕಸ್ಟಮರ್ಸ್ ಬಂದು ನನ್ನ ಹತ್ರ ಪರ್ಚೇಸ್ ಮಾಡಲ್ಲ ಅನ್ನೋ ಒಂದು ಉದ್ದೇಶ. ದೆನ್ ಲೆಸ್ ಮೊಬಿಲಿಟಿ. So there is no perfect mobility of factors of production and of goods and services in practical life. The factors are less mobile because of psychological reasons and disparity among the regions. Now, sir, ಏನಿದು ಕಾನ್ಸೆಪ್ಟ್ ಲೆಸ್ ಮೊಬಿಲಿಟಿ ಅಂತ ಅಂದ್ರೆ ಏನು? ನಾವು ಮೊಬಿಲಿಟಿ ಇನ್ ದ ಸೆನ್ಸ್, ಆ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಫ್ರೀ ಆಗಿ ಮೂವ್ ಆಗುವಂಥದ್ದು. ಲೆಸ್ ಮೊಬಿಲಿಟಿ ಅಂತ ಅಂದ್ರೆ ಅಷ್ಟು ಫ್ರೀ ಆಗಿ ಮೂವ್ ಆಗಲ್ಲ ಮಾರ್ಕೆಟ್ ಅಲ್ಲಿ ಅನ್ನೋದು. ಯಾಕೆ? ಬಿಕಾಸ್ there are certain factors of production you will going to incur to produce that particular product, and you can't make any changes
ಅಲ್ಲಿರುವಂತಹ ಎನ್ವಿರಾನ್ಮೆಂಟು ಅಥವಾ ಅಲ್ಲಿರುವಂತಹ ಮಾರ್ಕೆಟ್ ಸ್ಟ್ರಕ್ಚರ್ನ ಜನಗಳ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ಗಳು ಏನಿರುತ್ತೋ ಅದೇ ರೀತಿನೇ ಏನ್ ಮಾಡ್ಬೇಕಾಗತ್ತೆ, ನಾನು ಕೊಡ್ಬೇಕಾಗತ್ತೆ. ಇವತ್ತು ನಾನು ಮಂಡ್ಯದಲ್ಲಿ ಬಂದ್ಬಿಟ್ಟು there are people who buy that particular product, but still ನಾನು ಒಂದೂವರೆ ಲಕ್ಷ ಇರೋ ರ್ಯಾಡೋ ವಾಚ್ನೋ ಅಥವಾ 1.5 ಲಕ್ಷ ಇರುವಂತ ವ್ಯಾನಿಟಿ ಬ್ಯಾಗ್ಸ್ಗಳ್ನು ನಾನು ತಗೊಂಡ್ ಬಂದು ನಾನು ಮಂಡ್ಯದಲ್ಲಿ ಮಾರೋದಕ್ಕಾಗತ್ತಾ? ಅಫ್ಕೋರ್ಸ್ ಆಗಲ್ಲ. ಬಿಕಾಸ್ ಯಾವ್ಯಾವ ಪ್ರಾಡಕ್ಟ್ ನ ಯಾವ್ಯಾವ ಜಾಗದಲ್ಲಿ ಸೇಲ್ ಮಾಡಬೇಕು ಅದೇ ಜಾಗದಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾನು ಸೇಲ್ ಮಾಡ್ಬೇಕಾಗುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ as less mobility. No perfect knowledge. Under monopolistic competition, the buyers and sellers do not have perfect knowledge about the market condition. What it means? Monopolistic competition ಅಲ್ಲಿ ಬೈಯರ್ಗಾಗ್ಲಿ ಸೆಲ್ಲರ್ಗಾಗ್ಲಿ ಪ್ರಾಡಕ್ಟ್ನ ಬಗ್ಗೆ ಅಥವಾ ಮಾರ್ಕೆಟ್ ಕಂಡೀಷನ್ ಬಗ್ಗೆ ಅಷ್ಟು ಪಕ್ಕಾ ನಾಲೆಡ್ಜು ಅನ್ನೋದು ಇರಲ್ಲ ಅಂತ ಹೇಳ್ತಾರೆ. The buyers and sellers of the products and owners of the factors of production are ignorant about the prices of the products and factor services. ಸರ್, ಯಾಕೆ ಪರ್ಫೆಕ್ಟ್ ನಾಲೆಡ್ಜ್ ಇರಲ್ಲ? ಯಾಕೆ ಅಂತ ಅಂದ್ರೆ ಬಿಕಾಸ್ ಒಂದು ದೇರ್ ಆರ್ ಲೆಸ್ ನಂಬರ್ ಆಫ್ ಸೆಲ್ಲರ್ಸ್, ಪ್ರೊಡ್ಯೂಸರ್ಸ್ ತುಂಬಾ ಕಡಿಮೆ ಇರ್ತಾರೆ. ಒಂದು ದ ಸೆಕೆಂಡ್ ಥಿಂಗ್ ಇಸ್, ಜನಗಳಿಗೆ ನೀನು ಬೇರೆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನಾನು ಆ ಪ್ರಾಡಕ್ಟ್ ಬಗ್ಗೆ ಇಟ್ಕೊಂಡು ನಾನು ಕಂಪ್ಯಾರಿಸನ್ ಮಾಡೋದಕ್ಕೆ ನಿನಗೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ಹೇಳೋದು, ಬೈಯರ್ಗಾಗ್ಲಿ ಸೆಲ್ಲರ್ಗಾಗ್ಲಿ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಪರ್ಫೆಕ್ಟ್ ನಾಲೆಡ್ಜ್ ಇರೋದಿಲ್ಲ. ಯಾವ ಜನ ಯಾವ ತರ ಪ್ರಾಡಕ್ಟ್ ನ ಬೈ ಮಾಡ್ತಾರೆ, ಯಾವ ಜನಕ್ಕೆ ಯಾವ ತರ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಇಷ್ಟ ಆಗುತ್ತೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಸೆಲ್ಲಿಂಗ್ ಕಾಸ್ಟ್. ಯೂಶಲಿ ಮೊನಾಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ನಿಮ್ಗೆ ಸೇಲ್ಸ್ ಪ್ರಮೋಷನ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಇರುತ್ತೆ. ಯಾಕೆ? ಬಿಕಾಸ್ ನಿನ್ನ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ನೀನ್ ತೋರಿಸ್ಬೇಕು ಅಂತ ಅಂದಾಗ ಯು ನೀಡ್ ಟು ಗಿವ್ ಲಾಟ್ ಆಫ್ ಅಡ್ವರ್ಟೈಸ್ಮೆಂಟ್ಸ್, ಯು ನೀಡ್ ಟು ಇನ್ಕರ್ ಲಾಟ್ ಆಫ್ ಎಕ್ಸ್ಪೆಂಡಿಚರ್ ಫಾರ್ ದ ಪಬ್ಲಿಸಿಟಿ, ಸೊ ದಟ್ ದೇರ್ ವಿಲ್ ಬಿ ಅ ಇನ್ಕ್ರೀಸ್ ಇನ್ ದ ಸೆಲ್ಲಿಂಗ್ ಕಾಸ್ಟ್ ಅಂತ ಕರೀತಾರೆ. ಏನಕ್ಕೆ? ಸಿಂಪಲ್ ಲಾಜಿಕ್, ಟು ಇನ್ಕ್ರೀಸ್ ದ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್. ಲಾಸ್ಟ್ ಸ್ಲೈಡ್, ಕ್ಲೋಸ್ ಸಬ್ಸ್ಟಿಟ್ಯೂಟ್. ನಾನು ಆಗ್ಲೇ ಹೇಳ್ದಂಗೆ, ಸೊ ನಿಮ್ಗೆ ಪ್ರಾಡಕ್ಟ್ ನ ಸಬ್ಸ್ಟಿಟ್ಯೂಟ್ಸ್ಗಳು ಏನಾಗಿರುತ್ತೆ ಈ ಒಂದು ಜಾಗದಲ್ಲಿ ಇರುತ್ತೆ. ಕ್ಲೋಸ್ ಸಬ್ಸ್ಟಿಟ್ಯೂಟ್ ಅಂತ ಅಂದ್ರೆ ಏನು? ಇದಿಲ್ಲ ಅಂತ ಅಂದ್ರೆ ಇನ್ನೊಂದು ತಗೊಳ್ಳೋಣ ಅನ್ನೋ ಮೈಂಡ್ ಸೆಟ್ ಈ ಒಂದು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಇರುತ್ತೆ. ಗ್ರೂಪ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಅಂತ ಅಂದ್ರೆ ಏನು? ಬ್ಯಾಲೆನ್ಸಿಂಗ್ ಆಗುವಂಥದ್ದು. ಬ್ಯಾಲೆನ್ಸಿಂಗ್ ಅಂತ ಅಂದ್ರೆ ನಿಮ್ಮ ಮಾರ್ಕೆಟ್ನ ಸಪ್ಲೈ ಮತ್ತೆ ಡಿಮ್ಯಾಂಡು ಎರಡು ಸಹ ಬ್ಯಾಲೆನ್ಸ್ ಆಗಿರೋದು. ನಾನು ಏನ್ ಪ್ರೊಡ್ಯೂಸ್ ಮಾಡ್ತೀನಿ ಅದ್ರ ತಕ್ಕನಾಗಿ ಏನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ. ದಟ್ ಇಸ್ ವಾಟ್ ವಿ ಕಾಲ್ as ಈಕ್ವಿಲಿಬ್ರಿಯಂ. ಅಂಡರ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್, the industry is not said to be in equilibrium, but there is a position of group equilibrium for the group as a whole ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. Soap manufacturing group combine a group of soap manufacturers and that group itself needs to be in equilibrium position. Group denotes the collection of firms producing unidentical but close substitute. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ ನಮಗೆ. ಕೋಲ್ಗೇಟ್ ಟೂತ್ ಪೇಸ್ಟು, ಪೆಪ್ಸೊಡೆಂಟ್ ಟೂತ್ ಪೇಸ್ಟು, ಪತಾಂಜಲಿ ಟೂತ್ ಪೇಸ್ಟು, ಇವ್ರು 3 ಜನ ಏನ್ ಮಾಡ್ತಾರೆ, ಮಂಡ್ಯದಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತಾರೆ. ಏನು ಅಂತ ಅಂದ್ರೆ, ನೋಡ್ರಪ್ಪ ನಮಗೂ ನಿಮ್ಗೂ ಬೇಡ, ಈಗ ನಾನು ಹೇಳ್ತಿರೋ ಎಕ್ಸಾಂಪಲ್ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಆಗಲ್ಲ, ಸುಮ್ಮನೆ ಒಂದು ಜನರಲ್ ಆಗಿ ಗ್ರೂಪ್ ಈಕ್ವಿಲಿಬ್ರಿಯಂ ಅಂತ ಅಂದ್ರೆ ಏನು ಅಂತ ಅಂದ್ರೆ ನೀನ್ ಇಷ್ಟು ಪ್ರೊಡ್ಯೂಸ್ ಮಾಡು, ನಾನು ಇಷ್ಟು ಪ್ರೊಡ್ಯೂಸ್ ಮಾಡ್ತೀನಿ, ನಿನ್ಗೂ ಲಾಸ್ ಆಗೋದು ಬೇಡ, ನನಗೂ ಲಾಸ್ ಆಗೋದು ಬೇಡ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಏನಾಗುತ್ತೆ ಗೊತ್ತಾ, ನಿನ್ ಪ್ರಾಡಕ್ಟ್ಗೆ ತುಂಬಾ ಚೆನ್ನಾಗಿ ಡಿಮ್ಯಾಂಡ್ ಇದೆ ಅಂತ ಅಂದ್ರೆ ನೀನೇನ್ ಮಾಡ್ತೀಯ, ಬೇರೆ ಪ್ರೊಡ್ಯೂಸ್ ಮಾಡ್ಬಿಡ್ತೀಯ, ಬೇರೆ ಕಾಂಪಿಟೇಟರ್ನ ಏನ್ ಮಾಡ್ತೀಯ, ಆಟೋಮೆಟಿಕ್ ಆಗಿ ಬೀಟ್ ಮಾಡ್ಬಿಡ್ತೀಯ. ಯಾಕೆ? ಬಿಕಾಸ್ ನಿನ್ ಪ್ರಾಡಕ್ಟ್ ಚೆನ್ನಾಗಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆಯಾ, ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ಬಿಡು, ಸೇಲ್ ಮಾಡ್ಬಿಡು. ಇಲ್ಲೇನಾಗುತ್ತೆ ಗೊತ್ತಾ, ಇಲ್ಲಿ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಇರೋರೇ ಒಂದ್ 3-4 ಜನ ಸೆಲ್ಲರ್ಸ್ಗಳು. ಇವ್ರು ಏನ್ ಮಾಡ್ತಾರೆ,
ಒಬ್ಬಂಗೆ ಏನಾದ್ರೂ ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ರೆ ಇನ್ನಿಬ್ರು 3 ಜನಕ್ಕೆ ಏನಾಗುತ್ತೆ, ಲಾಸ್ ಆಗುತ್ತೆ ಅಂತ ಅವ್ರ 3 ಜಗಳ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಂದು ಏನ್ ಮಾಡ್ತಾರೆ, ಅವ್ರದೇ ಆದಂತ ಒಂದು ಓನ್ ಸೆಟ್ ಆಫ್ ರಿಸ್ಟ್ರಿಕ್ಷನ್ಸ್ ಗಳನ್ನ ಇಟ್ಕೊಂಡು ಇಷ್ಟನ್ನ ಸೇಲ್ ಮಾಡ್ಬೇಕು, ಇಷ್ಟನ್ನ ಪ್ರೊಡ್ಯೂಸ್ ಮಾಡ್ಬೇಕು, ನೀನು ನಾನೇನ್ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ತಿದ್ದೀನಿ ಅದ್ರ ನೀನ್ ಸೇಲ್ ಮಾಡ್ಬೇಕು ಅಂತ ಏನಿಲ್ಲ, ಬಟ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ ನ ಏನ್ ಮಾಡ್ಕೋ, ಸೇಲ್ ಮಾಡ್ಕೋ ಅಂತ ಏನ್ ಮಾಡುತ್ತದೆ ಈ ಗ್ರೂಪ್ ಈಕ್ವಿಲಿಬ್ರಿಯಂ ಅನ್ನೋ ಕಾನ್ಸೆಪ್ಟ್ ಹೇಳುವಂಥದ್ದು. ಇಸ್ ದಟ್ ಕ್ಲಿಯರ್? ನಾನು ಮಾತಾಡಿದ್ದು ಮೀನಿಂಗ್ ಏನು ಅಂತ ಮಾತಾಡಿದೆ, ಡೆಫಿನಿಷನ್ ಏನು ಅಂತ ಮಾತಾಡಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಂದ್ರೆ ಏನು ಅಂತ ಮಾತಾಡಿದೆ. Price and output decisions under monopolistic condition. Now the question here is, ಈ ಪ್ರೈಸು ಮತ್ತೆ ಔಟ್ಪುಟ್ ನ ಡಿಸಿಷನ್ಸ್ ಗಳು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಇಸ್ ಎ ಸಿಚುವೇಶನ್ ಆಫ್ ಇಂಪರ್ಫೆಕ್ಟ್ ಕಾಂಪಿಟೇಷನ್. ಇನ್ ದ ಪ್ರೀವಿಯಸ್ ಸ್ಲೈಡ್ಸ್ ನಾವು ಪರ್ಫೆಕ್ಟ್ ಕಾಂಪಿಟೇಷನ್ ಮತ್ತೆ ಮೊನೋಪೊಲಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. Both the situation are exceptions to the market structure and the farmer is imaginary and not found in the real world. ಈ ಪ್ರೈಸ್ ಫಿಕ್ಸೇಷನ್ ಮತ್ತೆ ನಿಮ್ಮ ಔಟ್ಪುಟ್ ಡಿಸಿಷನ್ಸ್. ಪ್ರೈಸ್ ಫಿಕ್ಸೇಷನ್ ಅಂದ್ರೆ ಅರ್ಥ, ನನ್ನ ಪ್ರಾಡಕ್ಟ್ಗೆ ಇಂಥ ಪರ್ಟಿಕ್ಯುಲರ್ ಮಾರ್ಕೆಟ್ ಅಥವಾ ಇಂಥ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ನಾನು ಯಾವ ರೀತಿ ಪ್ರೈಸ್ ನ ಫಿಕ್ಸ್ ಮಾಡೋದು ಅಂತ ಒಂದು. ಎರಡನೇದು ಔಟ್ಪುಟ್ ಡಿಟರ್ಮಿನೇಷನ್, ನಾನು ಇಂಥ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಅಲ್ಲಿ ಅಥವಾ ಇಂಥ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಎಷ್ಟು ಯೂನಿಟ್ಸ್ ಅನ್ನು ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಔಟ್ಪುಟ್ ಡಿಟರ್ಮಿನೇಷನ್. ಓಕೆ, ನೌ price and output determination of a firm under monopolistic competition, a case of short period equilibrium. See, ನಾನು ನಿಮಗೆ ಪರ್ಫೆಕ್ಟ್ ಕಾಂಪಿಟೇಷನ್ ಮಾತಾಡಬೇಕಾದಾಗಲಿ, ಮೊನಾಪೊಲಿ ಬಗ್ಗೆ ಮಾತಾಡಬೇಕಾದಾಗಲಿ, ಮೊನಾಪೊಲಿಸ್ಟಿಕ್ ಕಾಂಪಿಟೇಷನ್ ಬಗ್ಗೆ ಮಾತಾಡಬೇಕಾದಾಗಲಿ, ನಾನು ಮಾತಾಡ್ತಿರೋದೆಲ್ಲ ಯೂನಿಕ್ ಆಗಿದೆ. ರಿಮೆಂಬರ್ ಒನ್ ಥಿಂಗ್, ನಾನು ಮಾತಾಡ್ತಿರೋದು ಎಲ್ಲಾದ್ರದ್ದು ಮೀನಿಂಗ್ ಹೇಳ್ತಾ ಇದ್ದೀನಿ, ಎಲ್ಲಾದ್ರದ್ದು ಡೆಫಿನೇಷನ್ ಹೇಳ್ತಾ ಇದ್ದೀನಿ, ಎಲ್ಲಾದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಎಲ್ಲಾದ್ರದ್ದು ಪ್ರೈಸ್ ಅಂಡ್ ಔಟ್ಪುಟ್ ಡಿಸಿಷನ್ ಇನ್ ಶಾರ್ಟ್ ಪೀರಿಯಡ್, ಪ್ರೈಸ್ ಅಂಡ್ ಔಟ್ಪುಟ್ ಡಿಸಿಷನ್ಸ್ ಇನ್ ದ ಲಾಂಗ್ ಕರ್ ಪೀರಿಯಡ್ ಅನ್ನೋದನ್ನ ನಾನು ಮಾತಾಡ್ತಾ ಇದ್ದೀನಿ. ಸೇಮ್ ನಾನು ಮೊನೋಪೊಲಿ ಹಿಂಗ್ ಮಾತಾಡಿದೆ, ಪರ್ಫೆಕ್ಟ್ ಕಾಂಪಿಟೇಷನ್ ಹೆಂಗ್ ಮಾತಾಡ್ತೆ, ಹಂಗೇನೆ ನಾನು ಇಲ್ಲೂ ಸಹ ಮಾತಾಡ್ತೀನಿ. ಶಾರ್ಟ್ ಪೀರಿಯಡ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಲಾಂಗ್ ಪೀರಿಯಡ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ದ ಅನಾಲಿಸಿಸ್ ಆಫ್ ಶಾರ್ಟ್ ಪೀರಿಯಡ್ ಈಕ್ವಿಲಿಬ್ರಿಯಂ ಆಫ್ ಫರ್ಮ್ ಅಂಡರ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಅಸಂಪ್ಷನ್ಸ್. ಕೆಲವೊಂದು ಅಸಂಪ್ಷನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ, ಯಾವ ರೀತಿ ಬದಲಾವಣೆ, ಯಾವ ರೀತಿ ಚೇಂಜಸ್ ಗಳು ಆಗತ್ತೆ ಅಂತ. ಒಂದು, large number of sellers who behave independently. Okay, ಎಷ್ಟೊಂದು ಜನ ನಿಮ್ಮ ಸೆಲ್ಲರ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಏನ್ ಮಾಡ್ತಿರ್ತಾರಂತೆ, ಬಿಹೇವ್ ಮಾಡ್ತಿರ್ತಾರಂತೆ. ಪ್ರಾಡಕ್ಟ್ ಆಫ್ ಈಚ್ ಸೆಲ್ಲರ್ ಇಸ್ ಡಿಫರೆಂಟ್ ಅಂತೆ. ನಾನ್ ಪ್ರೊಡ್ಯೂಸ್ ಮಾಡಿರೋದನ್ನ ಇವತ್ತು ಯಾರೋ ನಿಖಿತಾ ಪ್ರೊಡ್ಯೂಸ್ ಮಾಡಲ್ಲ, ನಿಖಿತಾ ಪ್ರೊಡ್ಯೂಸ್ ಮಾಡಿರೋದನ್ನ ರಮ್ಯ ಪ್ರೊಡ್ಯೂಸ್ ಮಾಡಲ್ಲ, ರಮ್ಯ ಪ್ರೊಡ್ಯೂಸ್ ಮಾಡಿರೋದನ್ನ ಸುಷ್ಮಿತಾ ಪ್ರೊಡ್ಯೂಸ್ ಮಾಡಲ್ಲ. ಸೊ ಒಬ್ಬೊಬ್ರು ಅವ್ರದೇ ಆದಂತ ಓನ್ ಪ್ರಾಡಕ್ಟ್ ನ ಅವ್ರದೇ ಆದ ಓನ್ ರೀತಿಲಿ ಏನ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡಿ. ಇವೆಲ್ಲ ಅಸಂಪ್ಷನ್ಸ್ ನ ಹೇಳ್ತಾ ಇರೋದು. ಈ ಒಂದು ಅಸಂಪ್ಷನ್ ಬೇಸ್ಡ್ ಆಗಿ ಇಟ್ಕೊಂಡು ಏನ್ ಮಾಡ್ತಾರೆ, ಸೊ ಅವರ ಒಂದು ಪ್ರೈಸ್ ಮತ್ತೆ ಔಟ್ಪುಟ್ ಡಿಸಿಷನ್ಸ್ ಗಳನ್ನ ಫಿಕ್ಸ್ ಮಾಡ್ಕೊಳ್ತಾರೆ. The firm has determinate demand curve which is elastic ಅಂತ. ಸೊ ಯಾವಾಗ್ಲೂ ನಿಮ್ಮ ಡಿಮ್ಯಾಂಡ್ ಎಸ್ಟಿಮೇಷನ್ ನ ಏನ್ ಮಾಡ್ತೀರಾ, ಅದು ಯಾವಾಗ್ಲೂ ಏನಾಗಿರುತ್ತೆ, ಸೊ ಎಲಾಸ್ಟಿಕ್ ಆಗಿರುತ್ತೆ. ಸೊ ಎಲಾಸ್ಟಿಕ್ ಅಂತ ಅಂದ್ರೆ ಲೈಕ್ ಒಂದು ವಾಟ್ ಯು ಕಾಲ್ಡ್ ಆಸ್ ಬ್ಯಾಲೆನ್ಸ್ಡ್ ಆಗಿ ಪಾಸಿಟಿವ್ ವೇಲಿ ಏನ್ ಮಾಡ್ತಾ ಹೋಗ್ತೀರಾ, ಯೋಚನೆ ಮಾಡ್ತಾ ಹೋಗ್ತೀರಾ. ನೋ ನ್ಯೂ ಫರ್ಮ್ಸ್ ಎಂಟರ್ ದ ಇಂಡಸ್ಟ್ರಿ ಇನ್ ಶಾರ್ಟ್ ಪೀರಿಯಡ್. ಸೊ ಒಂದು ಅಸಂಪ್ಷನ್ ಹೇಳ್ತಾರೆ ಏನು ಅಂತ ಅಂದ್ರೆ, ಶಾರ್ಟ್ ಪೀರಿಯಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಹೊಸ ಫರ್ಮ್ಸ್ ಗಳು ಎಂಟ್ರಿ ಆಗಲ್ಲ ಅನ್ನೋದು ಒಂದು ಅಸಂಪ್ಷನ್. ಶಾರ್ಟ್ ರನ್ ಕಾಸ್ಟ್ ಕರ್ವ್ ಆಫ್ ಈಚ್ ಫರ್ಮ್ ಡಿಫರ್ ಫ್ರಮ್ ದ ಅದರ್ ಅಂತೆ. ಸೊ ನಿಮ್ಮ ಕಾಸ್ಟ್ ಕರ್ವ್ ಏನಾಗಿರುತ್ತೆ, ಡಿಫರ್ ಆಗಿರುತ್ತೆ ಅಂತ ಹೇಳ್ತಾರೆ. ದೆನ್ ಫ್ಯಾಕ್ಟರ್ ಸರ್ವಿಸಸ್ ಆರ್ ಇನ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಸಪ್ಲೈ ಅಂತೆ. ಸೊ ನಿಮ್ಮ ಒಂದು ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನಾಗಿರುತ್ತೆ ಅಂತ ಅಂದ್ರೆ, ಸೊ ಎಲಾಸ್ಟಿಕ್ ಆಗಿ ಇರುತ್ತೆ. ಇದಾದ್ಮೇಲೆ ನಾನು ನಿಮ್ಗೆ 3 ಡಯಾಗ್ರಾಮ್ ತೋರಿಸ್ತಾ ಹೋಗ್ತೀನಿ. ಈ 3 ಡಯಾಗ್ರಾಮ್ಗಳು ನಿಮ್ಮ ಸೂಪರ್ ನಾರ್ಮಲ್ ಪ್ರಾಫಿಟ್ ಸಿಚುವೇಶನ್, ನಾರ್ಮಲ್ ಪ್ರಾಫಿಟ್ ಸಿಚುವೇಶನ್ ಅಂಡ್ ಲಾಸ್ ಸಿಚುವೇಶನ್ ಯಾವ ರೀತಿ ಇರುತ್ತೆ. ಸೇಮ್ ನಾನು ನಿಮ್ಗೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ, ಮೊನೋಪೊಲಿಲೂ ನಾನು ಇದನ್ನೇ ಮಾತಾಡಿದ್ದು. ಸೂಪರ್ ನಾರ್ಮಲ್ ಪ್ರಾಫಿಟ್, ನಾರ್ಮಲ್ ಪ್ರಾಫಿಟ್, ಲಾಸ್ ಸಿಚುವೇಶನ್, ಈ ಸಿಚುವೇಶನ್ಸ್ ಗಳಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಸಿಚುವೇಶನ್ ಅನ್ನೋದನ್ನ ಹೇಳಿದ್ದೆ. ಸೊ ಅದನ್ನ ಈ ಒಂದು ಡಯಾಗ್ರಾಮೆಟಿಕಲಿ ನೀವು ನೋಡ್ಬೋದು. ನಾನು ಸ್ವಲ್ಪ ನಿಮ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಅನ್ಸುತ್ತೆ, ಸ್ವಲ್ಪ ಝೂಮ್ ಮಾಡಿ ನೋಡಿ. ಜಸ್ಟ್ ಅಬ್ಸರ್ವ್ ಮಾಡಿ ಯಾವ ರೀತಿ ಸಿಚುವೇಶನ್ಸ್ ಇದೆ ಅಂತ. ಇದು ಎ, ಇದು ದೆನ್ ದಿಸ್ ಇಸ್ ಬಿ
and this is C. Now ನಿಮ್ಮ what you called A ಬಂದು ಸೂಪರ್ ನಾರ್ಮಲ್ ಪ್ರಾಫಿಟ್, B ಬಂದು ನಾರ್ಮಲ್ ಪ್ರಾಫಿಟ್, C ಬಂದು ಲಾಸ್ ಸಿಚುವೇಶನ್. Let me see this particular part. Let me go with this now. ಲಾಸ್ ಸಿಚುವೇಶನ್ ಬನ್ನಿ. ಇದೇನಿದು ಲಾಸ್ ಏರಿಯಾ ಇದು, ಆಯ್ತಾ. ಪಿ ಅಂತ ಅಂದ್ರೆ ನಿಮ್ಮ ಪ್ರೈಸು, ಟಿ ಬಂದು ಏನು ನಿಮ್ಮ ಕಾಸ್ಟ್. ನಿಮ್ಮ ಪ್ರೈಸು ಕಾಸ್ಟ್ಗಿಂತ ಏನಾಗಿದೆ ಕಡಿಮೆ ರೇಂಜಲ್ಲಿ ಇದೆ, ಆಬ್ವಿಯಸ್ಲಿ ಅದರ ಡಿಫ್ರೆನ್ಸ್ ಏನಾಗಿರುತ್ತೆ ಆಬ್ವಿಯಸ್ಲಿ ಲಾಸ್ ಆಗಿರುತ್ತೆ. ನಾವು ಅರ್ಥ ಏನು, ನಿಮ್ಮ ಮಾರ್ಜಿನಲ್ ರೆವಿನ್ಯೂ ಮತ್ತೆ ಆವರೇಜ್ ರೆವಿನ್ಯೂ ನೋಡಿ ಯಾವ ಸ್ಲೋಪಲ್ಲಿ ಹೋಗಿದೆ, ಬಟ್ ನಿಮ್ಮ ಆವರೇಜ್ ಕಾಸ್ಟ್ ಮತ್ತೆ ನಿಮ್ಮ ಮಾರ್ಜಿನಲ್ ಕಾಸ್ಟ್ ನೋಡಿ ಎಲ್ಲಿ ಹೋಗಿದೆ. ಸೊ ಅಂದ್ರೆ ಅರ್ಥ ಈ ಡಿಫ್ರೆನ್ಸ್ ಇದೆಯಲ್ಲ, ಈ ಡಿಫ್ರೆನ್ಸ್ಗಳ ಏನು ನೀವು ಫೇಸ್ ಮಾಡ್ತಿರುವಂತ ಲಾಸ್ ಏರಿಯಾ ಅಂತ ನಾವೇನ್ ಮಾಡುವಂಥದ್ದು ಕರೆಯುವಂಥದ್ದು. ಈ ಸಿಚುವೇಶನ್ ಅನ್ನ ಇಲ್ಲಿ ಕಂಪೇರ್ ಮಾಡಿ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂಥರ ಈಕ್ವಲ್ ಆಗಿರುತ್ತೆ, ಯಾವುದೇ ರೀತಿ ಬದಲಾವಣೆ ಇಲ್ಲ. ನೀವೇನ್ ಪ್ರೈಸ್ ಫಿಕ್ಸ್ ಮಾಡಿರ್ತೀರೋ ನಿಮ್ಮ ಪ್ರೈಸು ಮತ್ತೆ ನಿಮ್ಮ ಕಾಸ್ಟ್ ವಿಚ್ ಇಸ್ ಮೋರ್ ಆರ್ ಲೆಸ್ ಈಕ್ವಲ್ ಆಗಿರುತ್ತೆ. ಈ ಜಾಗದಲ್ಲಿ ನೀವು ಲಾಸು ಫೇಸ್ ಮಾಡಿರಲ್ಲ, ಪ್ರಾಫಿಟ್ ಫೇಸ್ ಮಾಡಿರಲ್ಲ. ಎ ಸಿಚುವೇಶನ್ ಬನ್ನಿ, ಇಲ್ಲಿ ನೋಡಿ ಪ್ರಾಫಿಟ್ ಮೇಲಿದೆ, ಟೋಟಲ್ ಕಾಸ್ಟ್ ಕೆಳಗಡೆ ಇದೆ. ಈ ಒಂದು ಏರಿಯಾ ನಾನು ಏನಂತ ಕರಿತೀನಿ, ಪ್ರಾಫಿಟ್ ಏರಿಯಾ ಅಂತ ಕರಿತೀನಿ. ಇಲ್ಲಿ ನೋಡಿ ನಿಮ್ಮ ಮಾರ್ಜಿನಲ್ ಕಾಸ್ಟ್ ಮತ್ತೆ ನಿಮ್ಮ ಆವರೇಜ್ ಕಾಸ್ಟ್ ಇಲ್ಲಿ ಹೋಗಿದೆ. ಈ ಪೋರ್ಷನ್ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ, ನಾನು ಪ್ರಾಫಿಟ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ ಮೂರು ಡಯಾಗ್ರಾಮೆಟಿಕ್ ಸಿಚುವೇಶನ್ ಸಹ ಏನಾಗಿರುತ್ತೆ, ನಿಮ್ಮ ಮೊನಾಪಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಈ ತರ ತೋರಿಸ್ತಾ ಹೋಗುತ್ತೆ. ಒಂದು ಲಾಸ್ ಇದ್ದಾಗ ಯಾವ ರೀತಿ ಕಾಣಿಸುತ್ತೆ, ನಾರ್ಮಲ್ ಪ್ರಾಫಿಟ್ ಇದ್ದಾಗ ಯಾವ ರೀತಿ ಕಾಣಿಸುತ್ತೆ, ಮತ್ತೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಇದ್ದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇದನ್ನೇ ನಾನು ಇಲ್ಲಿ ಥಿಯರಿಲಿ ಎಕ್ಸ್ಪ್ಲೈನ್ ಮಾಡಿರೋದು. ಐ ಥಿಂಕ್ ನೀವು ಓದಿದ್ರೆ ಒಂದ್ಸಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಐ ಥಿಂಕ್ ಯು ಕ್ಯಾನ್ ರೀಡ್ ಇಟ್ ಲೇಟರ್ ಪಾರ್ಟ್. ಫಸ್ಟ್ ಎ ಡಯಾಗ್ರಾಮ್ ಬಂದು ಏನ್ರ ಬಗ್ಗೆ ಮಾತಾಡುತ್ತೆ, ಸೂಪರ್ ನಾರ್ಮಲ್ ಪ್ರಾಫಿಟ್ ಬಗ್ಗೆ ಮಾತಾಡುತ್ತೆ. ಅದಾದ್ಮೇಲೆ ಡಯಾಗ್ರಾಮ್ ಬಿ ಬಂದು ನಾರ್ಮಲ್ ಪ್ರಾಫಿಟ್ ಸಿಚುವೇಶನ್ ಬಗ್ಗೆ ಮಾತಾಡುತ್ತೆ. ಅದಾದ್ಮೇಲೆ ಡಯಾಗ್ರಾಮ್ ಸಿ ಬಂದು ಫರ್ಮ್ಸ್ ಇಸ್ ಅನೇಬಲ್ ಟು ಕವರ್ ಇಟ್ಸ್ ಶಾರ್ಟ್ ಪೀರಿಯಡ್ ಅವರೇಜ್ ಕಾಸ್ಟ್ ಅಂಡ್ ಟೆಂಡ್ ಟು ಇನ್ಕರ್ ಲಾಸಸ್ ಅಂತ. ಅಂದ್ರೆ ಅರ್ಥ ಏನು, ಅವನು ತನ್ನ ಕಾಸ್ಟ್ ಅನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಬಾರಿ ಕಷ್ಟ ಪಡ್ತಾನೆ ಈ ಟೈಮ್ ಅಲ್ಲಿ. ಸೊ ಅದರಿಂದ ಹಿ ವಿಲ್ ಗೋಯಿಂಗ್ ಟು ಫೇಸ್ ಹ್ಯೂಜ್ ಲಾಸ್ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ದ ಥರ್ಡ್ ಡಯಾಗ್ರಾಮ್ ವಿಚ್ ಡಿಪಿಕ್ಟ್ಸ್. ನಾ ಪ್ರೈಸ್ ಅಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಅಂದ್ರೆ ಮೊನಾಪಲಿಸ್ಟಿಕ್ ಕಾಂಪಿಟೇಷನ್. ಈ ಕೇಸ್ ಆಫ್ ಲಾಂಗ್ ಪೀರಿಯಡ್ ಆದ್ರೆ ಏನಾಗುತ್ತೆ, ಇನ್ ದ ಲಾಂಗ್ ಪೀರಿಯಡ್ the price and output policy of an individual firm is determined by one general principle where marginal revenue and marginal cost are equal to each other as shown in the short period. Marginal revenue ಮತ್ತು marginal cost which is more or less equal ಆಗಿರುತ್ತೆ. The firm can maximize its net profit by equating the long run marginal cost with its marginal revenue. ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ನಿಮ್ಮ ಲಾಂಗ್ ರನ್ ಅಲ್ಲಿ ಯಾವಾಗ್ಲೂ ಏನಾಗಿರುತ್ತೆ ಅಂತ ಅಂದ್ರೆ ನಿಮ್ಮ ಪ್ರೈಸ್ ಫಿಕ್ಸೇಷನ್ ತುಂಬಾ ಲೋ ಇಂದ ಏನಾಗುತ್ತೆ ರೈಸ್ ಆಗ್ತಾ ಹೋಗುತ್ತೆ. ಆಲ್ ದ ಕ್ವಾಂಟಿಟಿ ಆಫರ್ಡ್ ಫಾರ್ ಸೇಲ್ ಮಸ್ಟ್ ಬಿ ಈಕ್ವಲ್ ಟು ಇಟ್ಸ್ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್ ಅಟ್ ಗಿವನ್ ಪ್ರೈಸ್. ಎಂಟ್ರಿ ಅಂಡ್ ಎಕ್ಸಿಟ್ ಫರ್ಮ್ಸ್ ಇನ್ ರೆಸ್ಪಾನ್ಸ್ ಟು ಜನರಲ್ ಪೊಸಿಷನ್ ಆಫ್ ದ ಎಕ್ಸಿಸ್ಟಿಂಗ್ ಫರ್ಮ್ ಅಂತ. ಸೊ ಡಯಾಗ್ರಾಮ್ ಐ ಥಿಂಕ್ ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ನೋಡಿ ಆ ಶಾರ್ಟ್ ಪೀರಿಯಡ್ ಡಯಾಗ್ರಾಮ್ಸ್ ಗಳೆಲ್ಲ ಹೆಂಗಿತ್ತು ಗೊತ್ತಾ ನಿಮ್ಗೆ, ಇದೇ ಜಾಗದಲ್ಲಿ ಲೈನ್ ಇತ್ತು. ನಿಮ್ಮ ಕ್ವಾಂಟಿಟಿ ಜಾಗ ಇಷ್ಟ ಇದ್ದಿದ್ದು ನಿಮ್ಗೆ ಏನೋ ನಿಮ್ಮ ಯಾವ್ದು ನಿಮ್ಮ ಕ್ವಾಂಟಿಟಿಯ ಒಂದು ಡಿಫ್ರೆನ್ಸ್. ಅಂದ್ರೆ ಅರ್ಥ ಏನು, ಈ ಜಾಗ ಇದೆಯಲ್ಲ ಈ ಜಾಗ ಬಂದು ಶಾರ್ಟ್ ಪೀರಿಯಡ್. ನಾವು ಇದೇನಾಗಿದೆ ಈಗ ನೋಡಿ, ಇದು ಫುಲ್ ಲಾಂಗ್ ಪೀರಿಯಡ್ ಇದು. ಸೊ ಈ ಲಾಂಗ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ನೀವು ನಿಮ್ಮ ಪ್ರೈಸ್ನ ಸೊ ನೀವೇನ್ ಮಾಡ್ತಾ ಹೋಗ್ತೀರಾ, ಒಂದು ಸ್ಲೋಪ್ ಅಲ್ಲಿ ಏನ್ ಮಾಡ್ತೀರಾ, ನೀವು ಫಿಕ್ಸ್ ಮಾಡ್ಕೊಂಡು ಹೋಗ್ತೀರಾ. ಅಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗ್ತಾ ಹೋಗುತ್ತೆ, ನಿಮ್ಮ ಒಂದು ಪ್ರಾಫಿಟಬಿಲಿಟಿ ಸ್ಲೋ ಆಗಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾವು ಈ ತರ ನೀವು ಸ್ಲೋಪ್ ಆಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಏನಾಗುತ್ತೆ, ಸೊ ಲಾಂಗ್ ಟರ್ಮ್ ಅಲ್ಲಿ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಎಕ್ಸ್ಪೆಕ್ಟ್ ವೆರಿ ಗುಡ್ ಹೆಲ್ತಿ ಪೊಸಿಷನ್ ಆಫ್ ಎನ್ ಆರ್ಗನೈಸೇಷನ್. If the firm do not earn a supernormal profit and monopolistic economy, they will not incur losses. I think ನಾನು ಇದನ್ನ ಬೇರೆ ಮೊನಾಪಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲೂ ಹೇಳಿದ್ದೆ. ಕಂಪನಿ ಸೂಪರ್ ನಾರ್ಮಲ್ ಪ್ರಾಫಿಟ್ ತಗೊಳ್ತಾ ಇಲ್ಲ ಅಂದ್ರೆ ಅರ್ಥ
ಕಂಪ್ನಿ ಲಾಸ್ ಸಿಚುವೇಶನ್ಗೆ ಹೋಗಲ್ಲ ಅಂತ. ಕಂಪ್ನಿ ಏನಾಯ್ತು, ಒಂದು ಆವರೇಜ್ ಪ್ರಾಫಿಟ್ ನ ಏನ್ ಮಾಡ್ಕೊಳ್ತಾ ಹೋಗುತ್ತೆ, ಒಂದು ಲಾಂಗರ್ ಪೀರಿಯಡ್ ಅಲ್ಲಿ ಏನ್ ಮಾಡ್ತಾ ಹೋಗುತ್ತೆ, ಅರ್ನ್ ಮಾಡ್ತಾ ಹೋಗುತ್ತೆ. ಮತ್ತೆ ಲಾಂಗರ್ ಪೀರಿಯಡ್ ತನಕ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ದಟ್ ಈಸ್ ವಾಟ್ ದೇ ಹ್ಯಾವ್ ಸೆಡ್. If the firm do not earn supernormal profit under monopolistic competition, they will not incur losses either because of under loss situation the firm will exit from the industry as to decrease the supply and price to go up and resources will be in surplus and will become cheaper than before to decrease the cost, which further will eliminate the losses. ಅವರು ಸಾಧ್ಯವಾದಷ್ಟು ಲಾಸ್ ನ ಇನ್ಕರ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ತಾರೆ. ಯಾಕೆ ಅಂತ ಅಂದ್ರೆ ಹೇಳ್ತೀನಿ ಕೇಳಿ. ಪ್ರೈಸ್ ನ ಯಾವಾಗ್ಲೂ ಅವ್ರು ಏನ್ ಮಾಡ್ತಾರೆ, ಒಂದು ಮಾಡರೇಟ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಪ್ರೈಸ್ ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಈ ಮಾಡರೇಟ್ ಲೆವೆಲ್ ಅಲ್ಲಿ ಪ್ರೈಸ್ ನ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಜನಗಳ ಹತ್ರ ಒಂದು ನಾರ್ಮಲ್ ಡಿಮ್ಯಾಂಡ್ ಅನ್ನೋದು ಕಂಫರ್ಟಬಲ್ ಆಗಿ ರನ್ ಆಗ್ತಾನೆ ಹೋಗುತ್ತೆ ಹೊರತು ಎಲ್ಲೂ ನಿಮ್ಮ ಡಿಮ್ಯಾಂಡ್ಗೆ ಹೊಡ್ತಾ ಬೀಳಲ್ಲ. ಸೊ ದಟ್ ನಿಮ್ಗೆ ಏನಾಗುತ್ತೆ, ನಿಮ್ಮ ಒಂದು ಏನೋ ಕಂಪನಿಯ ಪ್ರಾಫಿಟಬಿಲಿಟಿ ನೀವು ಎಕ್ಸ್ಪೆಕ್ಟ್ ಮಾಡುವಷ್ಟು ಹೈಕ್ ಆಗಿಲ್ಲ ಅಂತ ಅಂದ್ರೂ ಸಹ ಒಂದು ಆವರೇಜ್ ಪ್ರಾಫಿಟ್ ನ ಏನ್ ಮಾಡ್ತಾ ಹೋಗ್ತೀರಾ, ನೀವು ಅರ್ನ್ ಮಾಡ್ತಾ ಹೋಗ್ತೀರಾ. ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ ದಿಸ್ ವಾಟ್ ಇಸ್ ದಿಸ್ ಲಾಂಗರ್ ಪೀರಿಯಡ್ ಅಲ್ಲಿ ಯಾವ ರೀತಿ ನಿಮ್ಮ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳುವಂಥದ್ದು. This long run equilibrium analyzes under monopolistic reveals that each individual firm and the whole industry do not produce the optimum level of output, as is clear from the diagram that point M is tangent point which is not lowest considering the cost condition, whereas L is the lowest point of the cost conditions and for the firms to produce. Thus under monopolistic competition in the long run situation there is excess capacity. Now ಯಾವಾಗಲೂ ಅಷ್ಟೇ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಯಾವ ಫರ್ಮ್ಸ್ಗಳು ಫುಲ್ಲಿ ಹೈಯರ್ ಲೆವೆಲ್ಗೆ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡಲ್ಲ. ಸೊ ವಾಟ್ ದೇ ವಿಲ್ ಡೂ, ಒಂದು ಆವರೇಜ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಏನಾಗ್ತಾ ಹೋಗ್ತಾರೆ, ಸೇಲ್ ಮಾಡ್ತಾ ಹೋಗ್ತಾರೆ. ಅಲ್ಟಿಮೇಟ್ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ ಅವರಿಗೆ ನಾನು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೇಕು ಅನ್ನೋದು ಒಂದು ಏನಾಗಿರುತ್ತೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಸಸ್ಟೈನ್ ಆಗೋದಕ್ಕೋಸ್ಕರ ಏನ್ ಮಾಡ್ತಾರೆ, ಅವರು ಸ್ವಲ್ಪ ಕಡಿಮೆ ಪ್ರೈಸ್ ಇಟ್ಕೊಂಡು ಏನ್ ಮಾಡ್ತಾ ಹೋಗ್ತಾರೆ, ಸೊ ದೇ ವಿಲ್ ಸ್ಟೇ ಇನ್ ದ ಮಾರ್ಕೆಟ್ ಫಾರ್ ಅ ಲಾಂಗರ್ ಪೀರಿಯಡ್ ಅಂತ. ಸೊ ಇಂಥ ಸಿಚುವೇಶನ್ ಅಲ್ಲಿ ನೀವು ಸೂಪರ್ ನಾರ್ಮಲ್ ಪ್ರಾಫಿಟ್ ನ ಅರ್ನ್ ಮಾಡದೇ ಇದ್ರು ಸಹ ನಾರ್ಮಲ್ ಪ್ರಾಫಿಟ್ ಅನ್ನಾದ್ರೂ ನೀವೇನ್ ಮಾಡ್ತಾ ಹೋಗ್ತೀರಾ, ಅರ್ನ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ಈ ಒಂದು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಹೇಳುವಂಥದ್ದು. ಇಸ್ ಇಟ್ ಕ್ಲಿಯರ್? Yes, sir. Thank you.